ಬಸ್ ಟಿಕೆಟ್ ದರ ಏರಿಕೆಯಿಂದ ವಿಪಕ್ಷಗಳ ಬಾಯಿಗೆ ಈಗಾಗಲೇ ಆಹಾರ ಸಿಕ್ಕಾಗಿದೆ. ಈ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಸ್ ದರ ಏರಿಕೆ ಬಗ್ಗೆ ನಮಗೂ ಕೂಡ ಮನಸ್ಸಿರಲಿಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. 2023 ಮೇನಲ್ಲಿ ಬಿಜೆಪಿಯವರು 5,900 ಕೋಟಿ ಸಾಲವನ್ನು ಇಟ್ಟಿದ್ರು. ಈ ಸಾಲದಿಂದ ಟಿಕೆಟ್ ದರವನ್ನು ನಾವು ಏರಿಕೆ ಮಾಡಬೇಕಾಯಿತು. ದರ ಏರಿಸೋದಕ್ಕೆ ಅವ್ರ ಕಾರಣ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವುದೇ ಗ್ಯಾರಂಟಿಗಳನ್ನ ಈ ಮೂಲಕ ನಿಲ್ಲಿಸೋದಿಲ್ಲ ಅನ್ನೋದು ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ. ಭಾನುವಾರದಿಂದ ಬಸ್ ದರ ಏರಿಕೆ ಆಗ್ತಾ ಇದೆ. ಈ ಒಂದು ಬಸ್ ದರ ಏರಿಕೆಗಳಿಗೆ ವಿಪಕ್ಷಗಳಿರ್ಬೋದು, ಸಾರ್ವಜನಿಕರಿಂದ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಡೈರೆಕ್ಟ್ ಆಗಿ ನಮ್ಮ ಜೊತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಬಸ್ ದರ ಏರಿಕೆಗೆ ಬಿಜೆಪಿಯವರು ಹಲವು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ನೋಡ್ರಮ್ಮ, ಟಿಕೆಟ್ ದರ ಏರಿಸಿದಾಗ ಸಹಜವಾಗಿ ಜನಕ್ಕೆ ಬೇಸರ ಆಗುತ್ತೆ. ನಾನು ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಟಿಕೆಟ್ ದರ 15% ಜಾಸ್ತಿ ಮಾಡಿದಾಗ ಅವ್ರ ಖರ್ಚು ಜಾಸ್ತಿ ಆಗುತ್ತೆ, ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ವಿಪಕ್ಷಗಳು ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ BJP ನನಗೆ ಅಧಿಕಾರ ಬಿಟ್ಕೊಟ್ಟಾಗ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ 2023 ಮೇನಲ್ಲಿ 5,900 ಕೋಟಿ ಸಾಲ ಬಿಟ್ಟೋಗಿದ್ದಾರೆ ಇವರು. ಎಷ್ಟು? 5,900 ಕೋಟಿ ಸಾಲ ಬಿಟ್ಟೋಗಿದ್ದಾರೆ. ಅದೇ ನಾನು 2000 ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ನಾವು ಇವ್ರಿಗೆ ಸಾಲ ಬಿಟ್ಟೋಗಿದ್ದು ಎಷ್ಟು ಗೊತ್ತಾ? 13,71,00,000. ಇವರು ನಮಗೆ 5,900 ಕೋಟಿ ಸಾಲ ಒರೆಸ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಟೀಕೆ ಮಾಡ್ತಾರೆ. ಆಮೇಲೆ ಈಗ ನಾವು 15% ಬೆಲೆ ಜಾಸ್ತಿ ಮಾಡಿದ್ದೀವಿ. ಕಾರಣ ಏನು ಅಂದರೆ 2020ರಲ್ಲಿ ಜನವರಿ 22ನೇ ತಾರೀಕು 12% BJP ಸರ್ಕಾರ ಟಿಕೆಟ್ ದರ ಏರಿಸಿದ್ರು. ಆಗ ಡೀಸೆಲ್ಗೆ 9 ಕೋಟಿ ಖರ್ಚಾಗ್ತಿತ್ತು ಪ್ರತಿದಿನ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಯಿತು. 60 ರೂಪಾಯಿಂದ 90 ಚಿಲ್ಲರೆ ಆಗಿದೆ. ಒಂದು ದಿನಕ್ಕೆ 4 ಕೋಟಿ ಜಾಸ್ತಿ ಆಗ್ತಾಯಿದೆ, 13 ಕೋಟಿ ಆಗ್ತಾಯಿದೆ. 2020 ಜನವರಿನಲ್ಲಿ ಟಿಕೆಟ್ ಬೆಲೆ ಏರಿಸಿದಾಗ ಸ್ಯಾಲ್ರೀಸು 12 ಕೋಟಿ ಇತ್ತು ಒಂದು ದಿನಕ್ಕೆ. ಈಗ 18 ಕೋಟಿಗೆ ಏರಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸಿಂದ ಡೀಸೆಲಿಂದ 10 ಕೋಟಿ ಜಾಸ್ತಿ ಆಗ್ತಾ ಇದೆ ಖರ್ಚು. ಸರ್, ಅಶೋಕ್ ಅವರು ಹೇಳ್ತಾರೆ, ನಾನು ಸಾರಿಗೆ ಸಚಿವನಾದಾಗ 1,000 ಕೋಟಿ ಲಾಭದಲ್ಲಿತ್ತು ಸಾರಿಗೆ ಇಲಾಖೆ. ಇವಾಗ ಕಾಂಗ್ರೆಸ್ನವ್ರು ಬಂದ್ಬಿಟ್ಟು ನಷ್ಟದಲ್ಲಿ ತಳ್ಳಿದ್ದಾರೆ ಎನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಮ್ಮ, ಅಂಕಿಅಂಶದ ಸಮೇತ ಅವರು ಬರಲಿ, ನಾವು ಕೂತು ಮಾತಾಡೋಣ. ಆಮೇಲೆ 2016-17ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದಾಗಲೂ ಲಾಭದಲ್ಲೇ ಇತ್ತು. ಕಟಾರಿಯವರು ಸೆಕ್ರೆಟರಿ ಆಗಿದ್ರಲ್ಲ, ಆಗಲೂ ಲಾಭದಲ್ಲೇ ಇತ್ತು. ಇವರು ಯಡಿಯೂರಪ್ಪ, ಆಮೇಲೆ ಇವ್ರ ಸರ್ಕಾರ, ಯಾರ್ದು? ಬೊಮ್ಮಾಯಿಯವ್ರ ಸರ್ಕಾರ. ಆ ಸರ್ಕಾರದಲ್ಲಿ ಅಶೋಕ್ ಅವರು ಮಂತ್ರಿ ಆಗಿದ್ರಲ್ಲ, ಆ 4 ವರ್ಷದಲ್ಲಿ 5,900 ಕೋಟಿ ಸಾಲ ಇಟ್ಟಿದ್ರಲ್ಲ ನೀವು ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯರು ತಾನೆ. ಯಾಕೆ ನಿಮ್ಮ ಸರ್ಕಾರ 5,900 ಕೋಟಿ ಸಾಲ ಇಟ್ಟೋಗಿದ್ರಿ? ಆಮೇಲೆ ನಮ್ಮ ಸರ್ಕಾರ ಇದ್ದಾಗ ನಷ್ಟ ನಮ್ಮಲ್ಲಿ ಇರಲಿಲ್ಲ, ನೋ ಪ್ರಾಫಿಟ್ ನೋ ಲಾಸಲ್ಲಿತ್ತು ನಮ್ಮ ಸರ್ಕಾರ ಇರೋವರೆಗೂ. ಯಾವಾಗ ಈ BJPಯವರು ಒಂದು ಹೆಜ್ಜೆ ಇಟ್ಟರು ನಷ್ಟ ಪ್ರಮಾಣ ಜಾಸ್ತಿ ಆಯಿತು. 5,900 ಕೋಟಿ ಯಾಕಪ್ಪ ಸಾಲ ಇಟ್ಟೋದ್ರಿ ಅಂತ ಅಶೋಕ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಇದೇನು ಸರ್ಕಾರನ ಅಂತ ಕೇಳ್ತಾ ಇದ್ದಾರೆ. ಇದು ಸರ್ಕಾರನ ಅಂತ ಅವ್ರು ಕೇಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಇವರು ಮಂತ್ರಿ ಆಗಿದ್ದಾರೆ. 10 ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು? 40 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 90 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ ಎಷ್ಟಿತ್ತಾಗ? ದಿನನಿತ್ಯದ ಅಗತ್ಯಗಳು ಎಷ್ಟಿತ್ತು? ಆಮೇಲೆ ಗ್ಯಾಸ್ ಬೆಲೆ ಎಷ್ಟಿತ್ತು ಕೇಂದ್ರ ಸರ್ಕಾರ? ಇವರೆಲ್ಲ ಕೇಂದ್ರ ಸರ್ಕಾರ ಕೇಳಿ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರೆ ನಾವು ಕೂಡ ಜನಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಮಾಡ್ಬೋದು. ಆಮೇಲೆ ಕುಮಾರಸ್ವಾಮಿಯವ್ರು JDSದವ್ರಿಗೆ BJPಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಅಧಿಕಾರ ನಮಗೆ ಬಿಟ್ಟುಕೊಟ್ಟಾಗ 5,900 ಕೋಟಿ ಸಾಲ ಇಟ್ಬಿಟ್ಟೋದ್ರಲ್ಲ, ಯಾಕೆ 5,900 ಕೋಟಿ ಸಾಲ ಇಟ್ರಿ ಅಂತ ಅವ್ರ ಪ್ರಶ್ನೆ ಕೇಳ್ತೀನಿ. ಓಕೆ ಸರ್, ಈಗ ಅಂದರೆ ಪ್ರಯಾಣಿಕರು ಕೂಡ, ಅಂದರೆ ಪುರುಷ ಪ್ರಯಾಣಿಕರಿಂದ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 15% ನಮ್ಗೆ ಹೊರೆ ಆಗ್ತಾ ಇದೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್. ಹೌದು, ಸಹಜವಾಗಿ ನಾನು ಇಲ್ಲ ಅಂತ ಹೇಳಲ್ಲ. ಏನಮ್ಮ, ಬೆಲೆ ಏರಿಕೆ ಆದಾಗ ಪುರುಷರಿಗೆ ಬೆಲೆ ಜಾಸ್ತಿ ಆಯ್ತು ಅಂತ ಅವ್ರಿಗೆ ಬೇಜಾರಾಗಿರುತ್ತೆ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ನಾನು ಟೀಕೆ ಮಾಡೋದು BJPಯವರಿಗೆ, JDSನವರಿಗೆ. 2020ರಲ್ಲಿ 12% ಬೆಲೆ ಜಾಸ್ತಿ ಮಾಡಿದ್ರಲ್ಲ ಯಡಿಯೂರಪ್ಪ CM ಆಗಿದ್ದಾಗ, ಆಗ ಜನಕ್ಕೆ ತೊಂದರೆ ಆಗಲಿಲ್ವಾ? ಅಶೋಕ್ ಅವರು ಹಿಂದೆ ಮಿನಿಸ್ಟರ್ ಆಗಿದ್ರಲ್ಲ, ಅವರೇನು ಬೆಲೆಗಳು ಜಾಸ್ತಿ ಮಾಡಿರಲಿಲ್ವಾ? ಪ್ರಯಾಣಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಪ್ರಯಾಣಿಕರಿಗೆ
5,900 ಕೋಟಿ ಬಿ ಜೆ ಪಿಯವರು ಸಾಲ ಇಟ್ಟೋಗದೇ ಇದ್ದಿದ್ರೆ ನಾವು ಇದನ್ನು ಏರಿಸ್ತಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ 5 ವರ್ಷದಲ್ಲಿ ಒಂದು ದಿನಕ್ಕೆ 4 ಕೋಟಿ ಜಾಸ್ತಿ ಆಗಿದೆ. ಸ್ಯಾಲ್ರೀಸು ಒಂದು ದಿನಕ್ಕೆ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಅನಿವಾರ್ಯವಾಗಿ ಸ್ವಲ್ಪ ಏರಿಸಿದ್ದೀವಿ. ಓಕೆ ಸರ್, ಈಗ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ವಾಪಸ್ ಪಡೆದಿದ್ದಾರೆ ಎನ್ನುವಂಥ ಮಾತುಗಳನ್ನ, ಆರೋಪಗಳನ್ನ ಹೇಳ್ತಾ ಇದ್ದಾರೆ. ಶಕ್ತಿ ಯೋಜನೆ ನಿಲ್ಲುತ್ತಾ ಹೇಗೆ ಸರ್? ಶಕ್ತಿ ಯೋಜನೆ 2028ರವರೆಗೂ ನಮ್ಮ ಸರ್ಕಾರ ಇರುತ್ತೆ. ಚುನಾವಣೆ ಆದರೆ ಮತ್ತೆ ನಾವೇ ಗೆಲ್ತೀವಿ. ಈಗ ಬಿ ಜೆ ಪಿನಲ್ಲಿದ್ದಾರಲ್ಲ ಶಾಸಕರು, ಅವ್ರಲ್ಲಿ ಅರ್ಧ ಜನ ಸೋತೋಗ್ಬಿಡ್ತಾರೆ, ಮತ್ತೆ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು 5 ವರ್ಷ ನಾವೇ ಇರ್ತೀವಿ. ಈಗ ಸಾರಿಗೆ ಮುಷ್ಕರಕ್ಕೂ ಕೂಡ ಕರೆ ನೀಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಸಾರಿಗೆ ಸಂಸ್ಥೆಗಳನ್ನ ಉಳಿಸ್ಲಿಕ್ಕೆ ಈ ದರ ಏರಿಕೆ ಅನಿವಾರ್ಯನ ಸರ್? ಈಗ ನಾನಿವತ್ತು ಮಿನಿಸ್ಟರ್ ಆಗಿದ್ದೀನಮ್ಮ, ಇದಕ್ಕೆ ಮುಂಚೆ ಒಬ್ಬರಿದ್ದರು, ಮುಂದಕ್ಕೆ ಯಾರೋ ಒಬ್ಬರು ಬರ್ತಾರೆ. ಸಂಸ್ಥೆಗಳು ಉಳಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸಂಸ್ಥೆಗಳು ನಾವು ಹಾಳು ಮಾಡಿದ್ರೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ? ಆಮೇಲೆ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು, ಇವರು ಮಹಿಳಾ ವಿರೋಧಿಗಳು. ಇವರು ಮೊದಲನೇ ದಿನದಿಂದಲೂ ಕೂಡ ಇವರು ಈ ಶಕ್ತಿ ಕಾರ್ಯಕ್ರಮವನ್ನು ಕೆಡಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಮಹಿಳಾ ವಿರೋಧಿಗಳಿವರು, ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಅವ್ರಿಗೆ. ಅದರಿಂದ ಬಿ ಜೆ ಪಿಯವರ ಮಾತಿಗೆ ಜನ ಯಾರೂ ಕೂಡ ಸೊಪ್ಪಾಕಲ್ಲ ಬಿಡಿ. ಈಗ ಈ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡೋರು ಕೆಲವರು ಇದ್ದಾರೆ, ಎಲ್ಲ ಬೆಂಜ್ ಕಾರಲ್ಲಿ ಓಡಾಡ್ತಾರೆ, ಆ ಥರದವ್ರು ಟೀಕೆ ಮಾಡ್ತಾರೆ. 361 ಕೋಟಿ ಜನ ಮಹಿಳೆಯರು ಇದುವರೆಗೂ ನಮ್ಮ ಶಕ್ತಿ ಸ್ಕೀಮಲ್ಲಿ ಉಚಿತವಾಗಿ ಓಡಾಡಿದ್ದಾರೆ. ಓಕೆ ಸರ್. ಸರ್, ಇವತ್ತು ಅನ್ಯ ರಾಜ್ಯದಲ್ಲಿಯೂ ಕೂಡ ಶಕ್ತಿ ಯೋಜನೆ ಗಮನ ಸೆಳೀತಾ ಇದೆ. ಆಂಧ್ರ ಪ್ರದೇಶದ ಸಾರಿಗೆ ಸಚಿವರ ತಂಡ ಇರಬಹುದು, ಜೊತೆಗೆ ಗೃಹ ಮಂತ್ರಿಗಳು ಕೂಡ ಇಲ್ಲಿರ್ತಕ್ಕಂಥ ಶಕ್ತಿ ಯೋಜನೆಯ ಅಧ್ಯಯನಕ್ಕೆ ಬಂದಿದ್ದಾರೆ. ಏನು ಹೇಳ್ತೀರಾ ಸರ್, ಏನಾಯಿತು ಮೀಟಿಂಗಲ್ಲಿ? ಈಗ ನಡೀತಾ ಇದೆ ಅಮ್ಮ ಮೀಟಿಂಗು. 3 ಜನ ಮಂತ್ರಿಗಳು ಬಂದಿದ್ದಾರೆ, ಟ್ರಾನ್ಸ್ಪೋರ್ಟು ಮತ್ತು 2 ಮಹಿಳೆಯರು, ಅದರಲ್ಲಿ ಒಬ್ಬರು ಗೃಹ ಮಂತ್ರಿ, ಇನ್ನೊಬ್ಬರು ಮಹಿಳಾ ಕಲ್ಯಾಣ ಮಂತ್ರಿ. ಶಕ್ತಿ ಈ ಬಗ್ಗೆ ಸ್ಟಡಿ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮಲ್ಲಿರ್ತಕ್ಕಂಥದ್ದನ್ನು ಒಳ್ಳೇದೇನಿದೆಯೋ ಅದನ್ನ ತಗೊಳ್ತಾರೆ. ಆಮೇಲೆ ಅವರು ನಾವು ಮಾಡಿದಾಗೆ ಅವ್ರು ಮಾಡಬೇಕು ಅಂತಲೇ ಇಲ್ಲ, ಅವರು ಬದಲಾವಣೆಗಳು ಮಾಡ್ಕೋಬೋದು ಅಥವಾ ಇನ್ನೂ ಬೇರೆ ರಾಜ್ಯಗಳಲ್ಲಿ ಹೋಗಿ ಸ್ಟಡಿ ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮಲ್ಲಿ ಇನ್ಫಾರ್ಮೇಷನ್ ತಗೊಳ್ತಾ ಇದ್ದಾರೆ. ಓಕೆ ಸರ್, ಈಗ ಸ್ಟೇಜ್ ವೈಸ್, ಯಾಕಂದರೆ ಇದು ಬಸ್ ಫೇರನ್ನು ಇಷ್ಟೇ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಯಾವ ರೀತಿ ಹೆಚ್ಚಾಗುತ್ತೆ ಸರ್? ಸ್ಟೇಜ್ ವೈಸ್ ಹೆಚ್ಚಾಗುತ್ತಾ? ಯಾವ ರೀತಿ ಹೆಚ್ಚಾಗುತ್ತೆ ಸರ್? 15% ಅಂದರೆ ನನಗೆ ನಮ್ಮ MDs ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತು 3 ತಾರೀಕು, 5ನೇ ತಾರೀಕಿಂದ ಹೆಚ್ಚಳ ಆಗೋದ್ರಿಂದ ಇವತ್ತು ನಾಳೆ ನಿಮಗೆ ಗೊತ್ತಾಗುತ್ತೆ. ಸರ್, ಈಗ ಸರ್ಕಾರದ ಮತ್ತೊಂದು ಸಾರಿಗೆ ನೌಕರಿಗೆ ಹೆಲ್ಪ್ ಆಗುವಂಥ ಯೋಜನೆ ಅಂದರೆ ಆರೋಗ್ಯ ವಿಮೆ ಯೋಜನೆ. ಅದು ಯಾವಾಗಿದೆ ಸರ್? ಎಷ್ಟು ಹೆಲ್ಪ್ ಆಗುತ್ತೆ? ಈಗ 6ನೇ ತಾರೀಕು ನಮ್ಮ KSRTC ಸಂಬಂಧಪಟ್ಟಾಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ತಂದೆ ತಾಯಿ ಮತ್ತು ನೌಕರರು, ಅವರ ಮನೆಯವರು, ಮಕ್ಕಳು, ಇಷ್ಟು ಜನಕ್ಕೆ ಕ್ಯಾಶ್ಲೆಸ್ ಸುಮಾರು 250 ಹಾಸ್ಪಿಟಲ್ಸು ರಾಜ್ಯದ ಎಲ್ಲ ಭಾಗದಲ್ಲಿ ಎಲ್ಲನ ಹೋಗಲಿ ಅವರು ಉಚಿತವಾಗಿ ಟ್ರೀಟ್ಮೆಂಟ್ ತಗೋಬೋದು. ಅದನ್ನು ನಾವು ರಿಯಂಬರ್ಸ್ಮೆಂಟ್ ಮಾಡ್ತೀವಿ. ಪೂರ್ತಿ ಕುಟುಂಬ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು. ಅಂದರೆ ಅವರೇನು ಇವಾಗ ಯಾವುದೇ ರೀತಿ ಹಣ ಕೊಡು ಹೋಗಿಲ್ಲ, ಉಚಿತ ಎಲ್ಲ ನಾವೇ ಕೊಡ್ತೀವಿ. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.